ಹಾಯ್ ಬಡ್ಡೀಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಕಾವೇರಿ ಕನ್ನಡ ವ್ಲಾಗ್ಸ್. ಇವಾಗ ಅಕ್ಕಿ ರೊಟ್ಟಿಗೆ ಬೀಟ್ರೋಟ್ ಪಲ್ಯ ಮತ್ತು ಚಟ್ನಿನ ಮಾಡ್ತಾಯಿದ್ದೀನಿ. ಸೊ ಚಟ್ನಿಗೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಬೀಟ್ರೋಟ್ನ ತುರಿದಿಟ್ಕೊಂಡಿದ್ದೀನಿ. ಪಲ್ಯಕ್ಕೆ ಅಂತ ಒಗ್ಗರಣೆ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ಬೀಟ್ರೋಟ್ನ ಆ್ಯಡ್ ಮಾಡ್ತೀನಿ. ಮೊನ್ನೆ ನಾನು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಮಾಡಿದ್ದೆ. ಇವಾಗ ಡಿಫ್ರೆಂಟ್ ಇರಲಿ ಅಂತ ಖಾರದ ಪುಡಿ ಹಾಕ್ಬಿಟ್ಟು ನಾನು ಪಲ್ಯನ ಮಾಡ್ತಾಯಿದ್ದೀನಿ. ಇದಕ್ಕೇನು ಅರಿಶಿನ ಎಲ್ಲ ಹಾಕೋದು ಬೇಡ, ಯಾಕಂದರೆ ಬೀಟ್ರೋಟು ಬೀಟ್ರೋಟಲ್ಲೇ ಇರೋದ್ರಿಂದ ನ್ಯಾಚುರಲಾಗಿ ನಾವೇನು ಇದಕ್ಕೆ ಬೇರೆ ಕಲರ್ ಆ್ಯಡ್ ಮಾಡೋದೇನು ಬೇಡ. ಇಲ್ಲಿ ಅಕ್ಕಿ ರೊಟ್ಟಿಗೆ ಅಂದ್ಬಿಟ್ಟು ಅಕ್ಕಿ ಹಿಟ್ಟನ್ನ ಲೈಕ್ ಜರಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಬಿಸಿನೀರು ಕಾಯಿಸ್ಬಿಟ್ಟು ಬಿಸಿನೀರಲ್ಲಿ ನಾನು ಇದನ್ನು ಕಲಿಸ್ಬಿಟ್ಟು ಹಾಕ್ತೀನಿ. ಸೊ ಹಂಚನ್ನು ಬಿಸಿ ಇಟ್ಟಿದ್ದೀನಿ ನೋಡಿ. ಇದು ಹಂಚು ರೊಟ್ಟಿ ಮಾಡೋ ಹಂಚು. ಇದು ಅರಗದಲ್ಲಿ ಮಾಡಿರೋಂಥದ್ದು ಉಕ್ಕು. ಕೈ ಕಳಿಸ್ತಾ ಬೇಡ, ಸುಮ್ಮನೆ ಕಳಿಸ್ತೀನಿ. ಎಳ್ಳು ಹಾಕಬೇಕಾಯ್ತೇನ? ಕಲ್ಲೆಲ್ಲ ನೀಟಾಗಿ ತೊಳೆದಿದ್ದೀನಿ ಅಂತ. ಇದೇ ಜೋಳದ ರೊಟ್ಟಿ ಅಲ್ಲ, ಅದೇ ನಾದಿಲ್ಲ ಅಂದ್ರೆ ಬರುತ್ತೆ. ಓಹೋ, ಅಕ್ಕಿ ರೊಟ್ಟಿ ಹಾಕಿದ ಮೇಲೆ ನಿಧಾನಕ್ಕೆ ಎಣ್ಣೆ ಹಚ್ಬೇಕು. ನೀರು ಹಚ್ಬೇಕು, ಇಲ್ಲಾಂದರೆ ಅದು ಹರ್ಕೊಂಬುತ್ತೆ. ಇದು ಮರ್ಸಾಕಿದ ಮೇಲೆ ಇದು ಚೆನ್ನಾಗಿ ಬೇಯಬೇಕು. ತಿಂತೀರಪ್ಪ? ಸ್ವಲ್ಪ ನಾನಿಲ್ಲಿ ಅಕ್ಕಿ ಕ್ಲೀನ್ ಮಾಡ್ಕೊಳೋದಿತ್ತು, ಕ್ಲೀನ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಮ್ಮ ಪಾಪು ಎದ್ಬಿಟ್ರೆ ಅವಳು ಅಕ್ಕಿ ಕ್ಲೀನ್ ಮಾಡ್ಕೊಳ್ಳೋಕ್ಕೂ ಬಿಡಲ್ಲ, ಎಲ್ಲ ಚೆಲ್ಲಾಕ್ಬಿಡ್ತಾಳೆ. ಅಕ್ಕಿನಲ್ಲಿ ಚಿಕ್ಕ ಚಿಕ್ಕ ಹುಳು ಬರುತ್ತೆ. ಇದು ದೋಸೆಗೆ ಇಡ್ಲಿಗೆ ಮಾಡೋವಂಥದ್ದು ಅಕ್ಕಿ. ನೋಡಿ ಇಷ್ಟು ಕ್ಲೀನಾಗಿದೆ. ಇದನ್ನೆಲ್ಲ ಒನ್ನಾಡಿದ್ರೆ ನೋಡಿ ಈ ಥರ ಸಿಗುತ್ತೆ. ಸೊ ಇದನ್ನೆಲ್ಲ ತೆಗೆದ್ರೆ ನಮಗೆ ಕ್ಲೀನಾಗಿರೋದು ಸಿಗುತ್ತೆ. ಇದನ್ನೇನು ಜಸ್ಟ್ ತೊಳೆದ್ರೆ ಸಾಕು, ಇದರಲ್ಲಿ ಕಲ್ಲೇನಿರೋದಿಲ್ಲ. ಸೊ ನನಗೆ ಇದೊಂದು ಕೆಲಸ ಮುಗೀತು. ಇವಾಗ ಕೆಲಸ ಮುಗಿಸ್ಕೊಂಡು ನಾನು ಈವ್ನಿಂಗ್ 5 o'clock ಥರ ಪಾರ್ಕಿಗೆ ನನ್ನ ಮಗಳ ಜೊತೆ ಬಂದೆ. ಅವ್ಳಿಗೊಂದು ಚೇಂಜಸ್ ಇರಲಿ ಅಂದ್ಬಿಟ್ಟು ಅಲ್ಲಿ ಮಕ್ಕಳೆಲ್ಲ ಬಂದಿರ್ತವೆ. ಮತ್ತು ಅಲ್ಲಿ ಲೈಕ್ ವಯಸ್ಸಾಗಿರೋರೆಲ್ಲ ಬಂದು ಇವಳಿಗೆ ಮಾತಾಡಿಸ್ತಾ ಇರ್ತಾಳೆ. ಇವಳು ಒಂಥರ ಫ್ರೆಂಡ್ಲಿ ನೇಚರ್ ಕಲೀಲಿ ಅಂದ್ಬಿಟ್ಟು ನಾನು ಇವಳನ್ನ ಪಾರ್ಕಿಗೆ ಕರ್ಕೊಂಡು ಹೋಗ್ತೀನಿ. ಮಳೆ ಇಲ್ಲ ಅಂದರೆ ಕರ್ಕೊಂಡು ಹೋಗ್ತೀನಿ ಡೈಲಿ, ಇಲ್ಲ ಮಳೆ ಏನಾದರೂ ಬರೋ ಥರ ಇದ್ದರೆ ನಾನು ಕರ್ಕೊಂಡು ಹೋಗಲ್ಲ. ಸೊ ಅವಳಿಗೊಂದು ಚೇಂಜಸ್ ಇರಲಿ ಎನ್ವೈರನ್ಮೆಂಟ್ ಎಲ್ಲ ಅಂತ ಹೇಳ್ಬಿಟ್ಟು ಸೊ ಅವಳು ಖುಷಿ ಪಡ್ತಾಳೆ ಅಂತ.